ನಮಸ್ತೆ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಟೈಮ್ ಬಂದುಬಿಟ್ಟು 9 ಗಂಟೆ. ಅಡುಗೆ ಮಾಡೋಣ ಅಂದ್ಬಿಟ್ಟು ಅಡುಗೆ ರೂಮಿಗೆ ಬಂದೆ. ಹಾಗೆ ನಿಮ್ಮ ಜೊತೆ ಸ್ವಲ್ಪ ಮಾತಾಡ್ಕೊಂಡು ಅಡುಗೆ ಮಾಡ್ತೀನಿ. ದಯವಿಟ್ಟು ನನ್ನ ವೀಡಿಯೋ ಯಾರೆಲ್ಲ ನೋಡ್ತೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸೊಬ್ರು ಒಳೊಬ್ರು ಯಾರೆಲ್ಲ ಇದ್ದೀರಾ, ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕನ್ನಡದಲ್ಲಿ ಕಮೆಂಟ್ ಮಾಡಿ. ನಾನು ಪ್ರತಿಯೊಂದು ವೀಡಿಯೋದಲ್ಲಿ ಹೇಳಿದ್ದೀನಿ ಕನ್ನಡದಲ್ಲಿ ಕಮೆಂಟ್ ಮಾಡಿ ಅಂತ. ಅದಕ್ಕೋಸ್ಕರ ನಾನು ಮೊನ್ನೆ ಒಂದು 2 ವೀಡಿಯೋ ನೋಡಿದೆ ಯೂಟ್ಯೂಬಲ್ಲಿ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ನೋಡಿದ್ದನ್ನ ಹೇಳ್ತೀನಿ ಅಷ್ಟೇ, ಮತ್ತು ಬೇರೆ ಇನ್ನೇನು ನಾನು ಹೇಳಲ್ಲ. ಹಾಸನದಲ್ಲಿ 23 ಜನನ 24 ಜನ ಹುಡುಗರು ತೀರೋಗವ್ರೆ ಅಂತ, ಅಟಾಟಿಕ್ ಆಗಿ ತೀರೋದ್ರು ಅಂತ ಹೇಳಿ ಒಂದು ನ್ಯೂಸು ಬರ್ತಾಯಿತ್ತು, ನೋಡ್ತಾ ಇದ್ದೆ. 22 ವರ್ಷ 20 ವರ್ಷದ ಮೇಲೆ ಮಕ್ಕಳನ್ನ ಯಾವ ಥರ ಬೆಳೆಸೋದು, ಮಕ್ಕಳಿಗೆ ಯಾವ ಥರ ಏನು ಅಂತಲೇ ಗೊತ್ತಾಗಲ್ಲ. 20 ವರ್ಷದ ಮೇಲೆ ಭಯ ಆಗ್ತಾಯಿತ್ತು ಇವಾಗ ಮಕ್ಳುಗಳ್ಗೆ. ಈ ಥರ ಒಂದು ರೀಲ್ಸ್ ನೋಡಿ ತುಂಬ ಅಂದರೆ ತುಂಬ ಭಯ ಆಯಿತು. ಆಮೇಲೆ ಜಯದೇವ್ ಹಾಸ್ಪಿಟ್ಲು ಅದ್ರದ್ದು ಒಂದು ವೀಡಿಯೋ ಮಾಡಿ ಹಾಕಿದ್ರು. ಯಾಕಂದರೆ ಜನ ಇರೋದನ್ನೇ ಅಲ್ವ ವೀಡಿಯೋ ಮಾಡಿ ಹಾಕೋದು, ಹಂಗಾಗಿ ಅಲ್ಲೂ ಅಷ್ಟೇ ನಿಲ್ತ್ಕೊಳ್ಳೋಕೆ ಜಾಗ ಇಲ್ಲ. ಅಷ್ಟು ಜನ ತುಂಬಿದ್ರು. ಏನಕ್ಕೆ ಈ ಥರ ಆಗ್ತೈತೆ ಅಂತಲೇ ಗೊತ್ತಾಗಲ್ಲ. ನಿಜವಾಗ್ಲೂ ಹಿಂದಿನ ಕಾಲದಲ್ಲಿ ಇದೆಲ್ಲ ಏನೂ ಇರಲಿಲ್ಲ. ಹೃದಯಾಘಾತ ಅನ್ನೋದೇ ಸ್ವಲ್ಪ ಕಮ್ಮಿ ಅಂತೆ. ಅವಾಗಿರೋ ಅಜ್ಜಿದಿರು ಎಷ್ಟು ಜನ ಅಜ್ಜಿದಿರೆಲ್ಲ ಅವ್ರು ಇವಾಗ 70 ವರ್ಷ 80 ವರ್ಷ 90 ವರ್ಷ 100 ವರ್ಷ ತನಕ ಅಜ್ಜಿದಿರವ್ರೆ ಇವಾಗ. ಅವರೆಲ್ಲ ನೋಡಿದ್ರೆ ಈಗಿನ ಕಾಲದ ಮಕ್ಳುಗಳ್ಗೆ ಯಾಕೆ ಈ ಥರ ಕಾಯಿಲೆಗಳು? ಅವರೆಲ್ಲ ನಿಜವಾಗ್ಲೂ ಎಷ್ಟು ಗಟ್ಟುಮುಟ್ಟಾದವ್ರೆ ಅಂದರೆ ಅಷ್ಟು ಚೆನ್ನಾಗಿ ಆರೋಗ್ಯಗಳಿತ್ತು ಅವಾಗೆಲ್ಲ. 20 ವರ್ಷದ ಹಿಂದೆ ಒಳ್ಳೆ ಆರೋಗ್ಯಗಳಿತ್ತು ಮನುಷ್ಯನಿಗೆ. ತಿಪ್ಪೆ ಗೊಬ್ಬರ ಹಾಕಿ ಬೆಳೆ ಬೆಳೆಯೋರು ಅವಾಗೆಲ್ಲ. ನಾವು ದನ ಎಲ್ಲ ಮೇಯಿಸಿದ್ದೀವಲ್ವ, ನಮ್ಮ ದನದ ಗೊಬ್ಬರ ಎಲ್ಲ ತಗೊಂಡೋಗಿ ಹೊಲಕ್ಕೆ ಹಾಕ್ತಾಯಿದ್ವಿ. ನಾಟಿ ಹಸುವಿಂದು ಹಾಲು ಮೊಸರು ಕುಡಿತಾಯಿದ್ರು. ಒಂಥರ ಚೆನ್ನಾಗಿತ್ತು ಅವಾಗೆಲ್ಲ, ಚೆನ್ನಾಗಿದ್ವಿ. ಆಮೇಲೆ 20 ವರ್ಷದ ಮುಂಚೆ ಎಷ್ಟು ಚೆನ್ನಾಗಿದ್ವಿ. ಅವಾಗೆಲ್ಲ ಏನೂ ಭಯನೇ ಇರ್ತಿರ್ಲಿಲ್ಲ ಆರೋಗ್ಯದ ಮೇಲೆ. ಇವಾಗ ನಮಗೇನಾದ್ರು ಒಂದು ಸ್ವಲ್ಪ ಗ್ಯಾಸ್ಟ್ರಿಕ್ ಆಯಿತು ಅಂದರೂ ಭಯ ಆಗ್ತೈತೆ. ಆಮೇಲೆ ಎಲ್ಲ ಒಂದು ಸ್ವಲ್ಪ ಎದೆ ಚಳುಕು ಬಂತು ಅಂದರೂ ಭಯ ಆಗ್ತೈತಿ ಇವಾಗ. ಅಷ್ಟು ಜನ ಹೆದ್ರ್ಕೊಂತವ್ರೆ. ಆಮೇಲೆ ಗ್ಯಾಸ್ಟ್ರಿಕ್ ಅಂದರೂ ಜನಕ್ಕೆ ಭಯ ಆಗ್ಬಿಟ್ಟೈತೆ ಇವಾಗ. ಅಷ್ಟು ಒಂದು ಭಯ. ಮಕ್ಳುಗಳು ನಿಜವಾಗ್ಲೂ ಅವರೆಲ್ಲ ಪಾಪ ಅವ್ರಿಗೆಲ್ಲ ಏನು ಅಷ್ಟು ಅವಕ್ಕಿಂತ ಎಷ್ಟು ಆಸೆಗಳಿರುತ್ತಲ್ವ. ದುಡಿಬೇಕು, ಕೆಲ್ಸಕ್ಕೆ ಹೋಗ್ಬೇಕು, ಓದಬೇಕು. ಇನ್ನು ಓದೋ ಮಕ್ಳುಗಳೇ ಆ ಥರ ಆಗಿರೋದು. ನಿಜವಾಗ್ಲೂ ಅವಕ್ಕೆಲ್ಲ ಇನ್ನೂ ಎಷ್ಟು ಕನಸುಗಳಿತ್ತು. ಯಾಕೆ ಇಷ್ಟು ಸಡನ್ನಾಗಿ ಇಷ್ಟು ಬೇಗ ಪಾಪ ಚಿಕ್ಕ ಮಕ್ಳುಗಳು ಅವಕ್ಕಿನ್ನ ಅವ್ರ ತಂದೆ ತಾಯಿಗೆ ಒಬ್ಬರೇ ಇರ್ತಾರೋ ಇಬ್ಬರೇ ಇರ್ತಾರೋ, ಅವರೆಲ್ಲ ಎಷ್ಟು ನೋವುಗಳಲ್ವ. ಅವ್ರ ಕುಟುಂಬಗಳಿಗೆಲ್ಲ ಎಷ್ಟು ನೋವು. ಇಂಥವೆಲ್ಲ ಕೇಳ್ತಾಯಿದ್ರೆ ನಮಗೆ ಭಯ ಆಗ್ತೈತೆ. ನಿಜವಾಗ್ಲೂ ನಮ್ಗೆ ಆರೋಗ್ಯ ಒಂದು ಬೇಕಪ್ಪ, ಇನ್ನೇನು ಬೇಡ. ದೇವ್ರ ಹತ್ರ ನಮಗೆ ಹಣ ಆಸ್ತಿ ಐಶ್ವರ್ಯ ಅದೆಲ್ಲ ಹೊತ್ಕೊಂಡು ನಾವು ಎಲ್ಲಿಗೆ ಹೋಗೋಣ? ನಮ್ಗೆ ಆರೋಗ್ಯ ಒಂದಿದ್ದರೆ ಸಾಕು. ಇರೋವರೆಗೂ ಗಂಜಿ ಕುಡೀಲಿ, ಅಂಬಲಿ ಕುಡೀಲಿ, ಮನೆಯಲ್ಲಿ ಗೊಜ್ಜು ತಿನ್ನೋಣ, ಆರೋಗ್ಯವಾಗಿರೋಣ ಅಂತ ಅಷ್ಟೇ ಬೇಡ್ಕೊಳ್ಳೋದು. ದೇವ್ರ ಹತ್ರ ನಾವು ಕೇಳ್ಕೊಳ್ಳೋದು ಇಷ್ಟೇ, ನಮಗೇನೂ ಬೇಡ. ನಮ್ಗೆ ಆರೋಗ್ಯವನ್ನು ಕೊಟ್ಬಿಡಪ್ಪ ಸಾಕು, ನಾವು ನೆಮ್ಮದಿಗೆಲ್ಲ ಬದುಕಂತೀವಿ ಅನ್ನೋದಷ್ಟೇ ಕೇಳ್ಕೋಬೇಕು. ದೇವ್ರ ಹತ್ರ ಆರೋಗ್ಯ ಒಂದಷ್ಟೇ ಕೇಳ್ಕೋಬೇಕು. ದುಡಿಬೇಕು, ಆರೋಗ್ಯವಾಗಿರಬೇಕು, ಅಷ್ಟು ಬಿಟ್ಟರೆ ಭಯ ಆಗ್ತೈತಿ. ಆಗಿನ ಕಾಲದ ಅಜ್ಜಿದಿರೆಲ್ಲ ಯಾವ ಥರ ಅವರೇ. ನಮಗೆ ನಾನು ಯಲ್ಲಾಪುರದಾಗಿದ್ದಾಗ ಒಂದು ಅಜ್ಜಿ ಇತ್ತು, ತಿಮ್ಮಕ್ಕ ಅಜ್ಜಿ ಅಂತ. ನಾನೊಂದು ವೀಡಿಯೋ ಮಾಡಿದ್ದೀನಿ, ನನ್ನ ಯೂಟ್ಯೂಬ್ ಚಾನಲ್ ಇದೆ, ಬೇಕಾದ್ರೆ ನೋಡಿ. ಅವಜ್ಜಿ ಅವಜ್ಜಿಗೆ 85 ವರ್ಷ ಅಂತ ಹೇಳಿತ್ತು ನನ್ನ ಹತ್ರ ಆವಾಗ. ಅವಜ್ಜಿ ಎಷ್ಟು ಗಟ್ಟುಮುಟ್ಟಾಗಿ ಕೆಲಸ ಮಾಡೋದು ಅಂದರೆ ರಾಗಿ ಅಕ್ಕಿ ಎಲ್ಲ ಮಾಡೋದು. ಆಮೇಲೆ ಕಣ್ಣು ಚೆನ್ನಾಗಿ ಕಾಣಿಸ್ತಿದ್ವು, ಕನ್ನಡಕ ಹಾಕ್ಕೊಳ್ಳೋದು, ಕಣ್ಣು ಚೆನ್ನಾಗಿ ಕಾಣಿಸ್ತಿದ್ವು. ಆಮೇಲೆ ಅವಜ್ಜಿಗೆ ಎಷ್ಟು ಕೆಲಸ ಮಾಡೋದು ಅಂದ್ರೆ ಅವಜ್ಜಿ ನಿಜವಾಗ್ಲೂ ಸಖತ್ ಕೆಲಸ ಮಾಡೋದು. ಆಮೇಲೆ ಮಾತು ಅಷ್ಟೇ ಖಡಕ್ತಾಗಿ ಮಾತಾಡೋದು ಅವಜ್ಜಿಗೆ ಎಷ್ಟು ವಯಸ್ಸು ಅಂದರೆ ಅಷ್ಟು ಚೆನ್ನಾಗಿ ಇರ್ತಾರೆ. ಆಗಿನ ಕಾಲದ ಅಜ್ಜಿದಿರಲ್ಲ. ಈಗಿನ ಕಾಲದ ಮಕ್ಕಳು ನಿಜವಾಗ್ಲೂ 22 ವರ್ಷಕ್ಕೆ ಈ ಥರ ಆಗ್ತಾರೆ. 80 ವರ್ಷದ ಅಜ್ಜಿದಿರು ಚೆನ್ನಾಗವ್ರೆ, 50 ವರ್ಷದವ್ರು ಚೆನ್ನಾಗವ್ರೆ, 90 ವರ್ಷ 95 ವರ್ಷದವರು ಚೆನ್ನಾಗವ್ರೆ. ಅವ್ರಿಗೆ ಆರೋಗ್ಯ ದೇವರು BP ಶುಗರು ಏನೂ ಇರೋಲ್ಲ, ಅಷ್ಟು ಚೆನ್ನಾಗವ್ರೆ. ಈಗಿನ ಕಾಲದ ಮಕ್ಕಳಿಗೆ ಯಾಕೆ 22 ವರ್ಷಕ್ಕೆ ಹಿಂಗೆ ಆಗ್ತೈತೆ? ನಂಗೆ ನಿಜವಾಗ್ಲೂ ಇದನ್ನು ಕೇಳಿಬಿಟ್ಟು ನಾನು 2 ದಿವಸದಿಂದ ಇನ್ಸ್ಟಾಗ್ರಾಮ್ ಜಾಸ್ತಿ ನೋಡೇ ಇಲ್ಲ, ಹೆದ್ರ್ಕೊಂಡು. ಆಮೇಲೆ ನನಗೆ ನನ್ನ ಮಗಂದೊಂದು ಭಯ. ಯಾಕಪ್ಪ ಅಂದರೆ ನನಗೂ ಒಬ್ಬನೇ ಮಗ ಇರೋದು, ಹಂಗಾಗಿ ನನಗೆ ನಿಜವಾಗ್ಲೂ ಭಯ ಆಗ್ತೈತೆ. ಇಂಥವೆಲ್ಲ ಜ್ಞಾಪಿಸ್ಕೊಂಡ್ರೆ ಮಕ್ಳಿಗೆ ನಾವು ಯಾವ ಥರ ಆಹಾರ ಕೊಡೋದು, ಏನು ಒತ್ತುಡಿ ಕೊಡೋದೇ ಬೇಡಪ್ಪ. ಇವಾಗ ಅವ್ನು ಕಾಲೇಜ್ಗೆ ಹೋಗ್ತಾನೆ, ಅವ್ನು ಎಷ್ಟು ಓದ್ತಾನೋ ಅಲ್ಲಿನ ತನಕ ಓದಿಸ್ತೀನಿ. ಜಾಸ್ತಿ ನೀನು ಓದು ಅಂತಲೂ ನಾನು ಹೇಳಲ್ಲ.
ನೀನು ಇರಲಿ. ಆಮೇಲೆ ಜಾಸ್ತಿ ಬೈಯೋದು, ಆಮೇಲೆ ಮಕ್ಳಿಗೆ ಹೆಂಗಂದ್ರಂಗೆ ನಾನು ನಿಜವಾಗ್ಲೂ ನಾನು ಬೈತೀನಿ, ಬೈದಂಗಿರಲ್ಲ, ತಪ್ಪು ಮಾಡಿದ್ರೆ ಅಷ್ಟೇ. ಆದರೆ ನಿಜವಾಗ್ಲೂ ಭಯ ಆಗ್ತೈತೆ. ಮಕ್ಳುಗಳ್ಗೆ ಜಾಸ್ತಿ ನಾವು ಅವ್ರಿಗೆ ಒತ್ತುಡಿನೂ ಕೊಡಬಾರ್ದು ಅನ್ನಿಸ್ತೈತೆ. ಈಗಿನ ಕಾಲದ ಮಕ್ಕಳಿಗೆ ಓದೋದೇ ಒತ್ತುಡಿನ, ಇಲ್ಲ ಏನಾದರೂ ಏನು ಪ್ರಾಬ್ಲಮ್ಮು ಅಂತಲೇ ಗೊತ್ತಿಲ್ಲ. ನಿಜವಾಗ್ಲೂ ಆರೋಗ್ಯ ಒಂದು ಚೆನ್ನಾಗಿದ್ರೆ ಸಾಕು. ತಂದೆ ತಾಯಿ ಕಳ್ಕೊಂಡಿರೋರ್ಗಂತೂ ಎಷ್ಟು ನೋವು. ಕಳ್ಕೊಂಡಿರೋರ್ಗೆ ಅವ್ರ ಮನೆಗೆ ಕಳ್ಕೊಂಡಿರೋರ್ಗೆ ಅಷ್ಟೇ ನೋವಿರುತ್ತೆ. ಯಪ್ಪ ಎಷ್ಟು ಭಯ ಆಗ್ತೈತೆ ಅಂದರೆ, ಏನು ತಿನ್ನೋದು ಏನು ಬಿಡೋದು, ಎಲ್ಲ ಆರೋಗ್ಯವಾದ ಊಟನೇ ತಿಂತಾರೆ, ಎಲ್ಲ ತೊಳಿತೀವಿ. ಆಮೇಲೆ ಫಿಲ್ಟ್ರು ನೀರುಗಳು, ಆಮೇಲೆಲ್ಲ ಆರೋಗ್ಯವಾಗಿರೋದು ತಿಂತಾರಲ್ವ. ಆದರೂ ಯಾಕೆ ಎಲ್ಲ ಆರೋಗ್ಯವಾಗಿರೋದು ಹಣ್ಣುಗಳು, ಪ್ರತಿಯೊಂದು ತರಕಾರಿ ಐಟಮ್ ಎಲ್ಲನೂ ಆರೋಗ್ಯವಾಗಿರೋದೇ ತಿಂತಾರೆ. ಆದರೂ ಯಾಕೆ ಈ ಥರ ಆಗ್ತೈತೆ ಮಕ್ಕಳಿಗೆ. ಆವಾಗ ನಿಜವಾಗ್ಲೂ ಕಸರೆ ಮುಸ್ರೆ ತಿಂದ್ರೂ ಚೆನ್ನಾಗಿದ್ರು ಜನಗಳು ಅವಾಗ. ನಿಜವಾಗ್ಲೂ ಉಪ್ಪಿಲ್ದಂಗೆ ಖಾರ ಇಲ್ದಂಗೆ ಊಟ ಮಾಡಿದ್ರು ಚೆನ್ನಾಗಿದ್ರು ಅವಾಗೆಲ್ಲ. ಅಷ್ಟು ಬದುಕಿಯವ್ರಲ್ಲ ಅಜ್ಜಿದಿರು, ಅವ್ರಿಗೆಲ್ಲ ಆರೋಗ್ಯಗಳು ನೋಡಬೇಕು ಎಷ್ಟು ಚೆನ್ನಾಗೈತೆ ಆರೋಗ್ಯಗಳು. ನಮ್ಮ ತಾಯಿನೂ ಅಷ್ಟೇ, ನಮ್ಮ ತಾಯಿ ಹೀಗೆ ಅಷ್ಟು ಏಜ್ ಆಗೈತೆ, ಅಷ್ಟು ಕೆಲಸ ಮಾಡ್ತೈತೆ. ಒಂದು ದಿವ್ಸನೂ ಗ್ಯಾಸ್ಟಿಕ್ಕು, ಎದೆ ನೋವು, ಮತ್ತು ಒಂದು ಬಿ ಪಿ ಶುಗರು ಏನೂ ಇಲ್ಲ ನಮ್ಮ ಅಮ್ಮನಿಗೆ. ನಿಜವಾಗ್ಲೂ ನಮ್ಮ ಅಮ್ಮಂಗೆ ದೇವ್ರು ಇನ್ನೂ ಆರೋಗ್ಯ ಚೆನ್ನಾಗಿ ಕೊಡಲಪ್ಪ, ನಮ್ಮ ಜೊತೆ ಇನ್ನೂ ಇರಲಿ ನಮ್ಮಮ್ಮ. ಅದೊಂದು ಆಸೆ. ಆದರೆ ನಮ್ಮ ಮಕ್ಳುಗಳಿಗೆ ಬೆಳ್ಸೋಕೆ ನಮಗೆ ಭಯ ಆಗ್ತೈತೆ. ನಮಗೂ ಇಲ್ಲಿವರೆಗೂ ಏನೂ ಇಲ್ಲ. ಆದರೂ ನಮಗೆ ಒಂದೊಂದು ಸಲ ಇಂಥವೆಲ್ಲ ನೋಡಿದಾಗ ನಮ್ಗೆ ಇಷ್ಟು ಭಯ ಆಗ್ತೈತಿ. ಏನಪ್ಪ ಜೀವನಗಳು ಅನಿಸ್ಬಿಡುತ್ತೆ. ಹಂಗೆ ಇವಾಗಿನ ಆರೋಗ್ಯಗಳು ಯಾಕೆ ಈ ಥರ ಕೆಡ್ತೈತೆ ಏನೋ ಗೊತ್ತಿಲ್ಲ. ಚಿಕ್ಕ ಚಿಕ್ಕ ಮಕ್ಕಳು ಇನ್ನು 3 ವರ್ಷದ ಮಗಿಗೆ ಹಾರ್ಟ್ ಅಟ್ಯಾಕು ಅಂತೇಳಿ ಅಂತಿರ್ತಾರೆ. ಆಮೇಲೆ ಅಲ್ಲೇನೋ ಆಯಿತು, ಇಲ್ಲಿ ಬರೀ ಇದೇ, ಬರೀ ಯಾಕೆ ಹೃದಯಾಘಾತ, ಬರೀ ಇದೇ ಹಾರ್ಟ್ ಅಟ್ಯಾಕು ಎಲ್ಲಿ ಕೇಳು ಬರೀ ಇದೇನೆ. ನಾನು ನಿಜವಾಗ್ಲೂ ಇದನ್ನು ನೋಡಿ ತುಂಬ ಭಯ ಆಯಿತು. ಅದಕ್ಕೆ ನಾನು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಭಯ ಆಗ್ತೈತಿ. ಯಾಕಂದರೆ ಹೆಂಗಪ್ಪ ಬೆಳೆಸೋದು ಮಕ್ಕಳಿಗೆ, ಏನು ಆಹಾರ ಕೊಡೋದು, ಹೆಂಗಿರೋದು. ಆಚೆಗೆ ಹೋದ ಮಕ್ಕಳು ಒಳಗೆ ಬರೋವರೆಗೂ ಭಯ. ಏನೋ ಒಂಥರ ಮನಸ್ಸಿಗೇನೋ ಒಂದು ಆತಂಕಗಳು ಶುರುವಾಗ್ಬಿಡ್ತೈತೆ. ಏನೋ ಗೊತ್ತಿಲ್ಲ ಮನುಷ್ಯನ ಜೀವನ ಏನು ನೀರ್ಮೇಗಳು ಗುಳ್ಳೆ ಥರ ಯಾವ ಟೈಮ್ನಲ್ಲಿ ಏನಾಗ್ತೀವಿ ಅಂತ ಹೇಳೋಕ್ಕಾಗಲ್ಲ. ಆದರೂ ಇರೋವರೆಗೂ ಮಕ್ಳಿಗಾಗಲಿ ನಾವಾಗಲಿ ಖುಷಿಯಾಗಿ 2 ದಿನ ಇದ್ಬಿಡ್ಬೇಕು ಅಷ್ಟೇ. ಎಲ್ಲರ ಜೊತೆನೂ ಮಾತಾಡ್ಕೊಂಡು ನಗ್ನಗ್ತಾ ಇದ್ಬಿಡ್ಬೇಕು. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಎಲ್ಲರೂ ಅಷ್ಟೇ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಬಿಡಿ ಸಾಕು. ಏನು ದೇವ್ರ ಹತ್ರ ಕೇಳ್ಕೊಳಕ್ಕೆ ಹೋಗಬೇಡಿ. ನಿಜವಾಗ್ಲೂ ಏನೂ ಹೊತ್ಕೊಂಡು ಹೋಗಲ್ಲ ನಾವು. ನಮ್ಮ ಹತ್ರ ಕೋಟಿಗಟ್ಟಲೆ ದುಡ್ಡಿದ್ರೂ ನಮ್ಮ ಹಿಂದೆ ಬರೋಲ್ಲ. ಕಾರ್ ಇರಲಿ, ಒಡವೆ ಇರಲಿ, ಮೈ ತುಂಬ ಒಡವೆ ಇರಲಿ, ನಮ್ಮ ಹಿಂದೆ ಬರೋಲ್ಲ, ನಾವು ಹಾಕ್ಕೊಂಡು ಹೋಗಲ್ಲ. ಆಮೇಲೆ ನಾನು ಇವತ್ತೂನು ನಮ್ಮ ಬರೀ ಕರಿಮಣೇಲಿ ಇದ್ಬಿಡೋಣ, ಬರೀ ಮೂಗಲ್ಲಿರೋಣ, ಬರೀ ಕಿವಿಯಲ್ಲಿರೋಣ, ಆರೋಗ್ಯವನ್ನು ಚೆನ್ನಾಗಿದ್ದರೆ ನಮ್ಗೆ ಅಷ್ಟೇ ಸಾಕು. ಆರೋಗ್ಯವೇ ಭಾಗ್ಯ ಅಂತ. ನಿಜವಾಗ್ಲೂ ನಮ್ಮ ಮೈ ತುಂಬ ಒಡವೆ ಇರಲಿ, ನಮ್ಮ ಹತ್ರ ಒಂದು ಎಷ್ಟೋ ಸಾವಿರ ರೂಪಾಯಿ ರೇಷ್ಮೆ ಸೀರೆ ಏನಿದ್ರೂ ನಮ್ಮ ಹಿಂದೆ ಏನೂ ಬರೋಲ್ಲ. ನಮ್ಮ ಆರೋಗ್ಯ ಕೆಟ್ಟರೆ ಆ ರೇಷ್ಮೆ ಸೀರೆನೂ ಬರೋಲ್ಲ, ಆ ಒಡವೆನೂ ಬರೋಲ್ಲ, ದುಡ್ಡು ಬರೋಲ್ಲ. ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಷ್ಟೇ. ಇರೋವರೆಗೂ ದೇವ್ರ ಹತ್ರ ಕೈಕಾಲು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಆರೋಗ್ಯವಾಗಿ ಇದ್ಬಿಟ್ರೆ ನಮ್ಗೆ ಅಷ್ಟೇ ಸಾಕು. ಆರೋಗ್ಯವನ್ನು ಕೇಳ್ಕೊಬೇಕಷ್ಟೇ ದೇವ್ರ ಹತ್ರ, ಇನ್ನೇನು ಕೇಳ್ಕೊಳಬಾರ್ದು. ಈಗಿನ ಜನಗಳು ಆರೋಗ್ಯವನ್ನು ಕೇಳ್ಕೊಬಿಟ್ರೆ ಸಾಕು, ಇನ್ನೇನು ಕೇಳ್ಕೊಳಕ್ಕೆ ಹೋಗ್ಬೇಡ್ರಿ ದೇವ್ರ ಹತ್ರ. ಯಾಕಂದರೆ ಏನಿದ್ರೂ ಏನು ನಮ್ಮ ಹಿಂದೆ ಇರೋಲ್ಲ. ಆರೋಗ್ಯ ಚೆನ್ನಾಗಿದ್ದರೆ ನಾವು ಎಲ್ಲಿ ಬೇಕಾದ್ರೂ ಬದುಕ್ತೀವಿ. ಆರೋಗ್ಯವನ್ನು ಕೆಡಿಸ್ಕೊಂಡು ನಮಗೇನು ಏನೂ ಇಲ್ಲ. ನಮ್ಮ ಹತ್ರ ಎಷ್ಟು ದುಡ್ಡಿದ್ರೂ ನಮ್ಮ ಆರೋಗ್ಯ ಕೆಟ್ಟಾಗ ಉಳಿಸೋಲ್ಲ. ನಾವೆಷ್ಟೇ ಸೀರೆಗಳು ತಗೊಂಡು ಉಟ್ಕೊಂಡು ಎಷ್ಟೇ ಚೆನ್ನಾಗಿರೋ ನಮ್ಮ ಆರೋಗ್ಯ ಕೆಡಿಸ್ಕೊಂಡ್ರೆ ಆ ಸೀರೆ ತಗೊಂಡು ಏನು ಮಾಡೋದು. ಆಸ್ಪತ್ರೆಯಲ್ಲಿ ಮಲ್ಕೊಂಡು ನಾವು ಸೀರೆ ಉಟ್ಕೊತೀವ? ಇಲ್ಲ. ಅದಕ್ಕೋಸ್ಕರ ನಮ್ಮ ಆರೋಗ್ಯವನ್ನು ಚೆನ್ನಾಗಿರ್ಬೇಕಷ್ಟೇ. ಆರೋಗ್ಯವನ್ನು ಚೆನ್ನಾಗಿದ್ಬಿಟ್ರೆ ನಮ್ಗೆ ಅಷ್ಟೇ ಸಾಕಪ್ಪ. ನಾನು ದೇವ್ರ ಹತ್ರ ಕೇಳ್ಕೊಳ್ಳೋದಿಷ್ಟೇ, ನನ್ನ ಮಗನಿಗೆ ಆರೋಗ್ಯ ಆಯಸ್ಸು, ಅವ್ನು ದುಡ್ಕೊಂಡು ತಿನ್ನೋ ಶಕ್ತಿ ಕೊಟ್ಬಿಡಲಿ, ಅಷ್ಟೇ ಸಾಕು. ನನಗೂ ಅಷ್ಟೇ, ಅವ್ನಿಗೊಂದು ಎಲೆ ಮುಟ್ಸೋತಕ್ಕ ಆರೋಗ್ಯವನ್ನು ಚೆನ್ನಾಗಿ ಕೊಟ್ಬಿಡ್ಲಪ್ಪ, ನನಗೆ ಇನ್ನೇನು ಬೇಡ. ನಾನು ಏನಂದರೆ ಏನೂ ಕೇಳ್ಕೊಳ್ಳಲ್ಲ. ಇರೋವರೆಗೂ ಬಾಡಿಗೆ ಮನೆಯಲ್ಲೇ ಇದ್ಬಿಡ್ತೀನಿ, ನೆಮ್ಮದಿಯಾಗಿ ಇದ್ಬಿಡ್ತೀನಿ. ನಂಗೆ ಅಷ್ಟೇ ಸಾಕು. ನನ್ನ ಮಗ ಚೆನ್ನಾಗಿದ್ಬಿಟ್ರೆ ನನ್ನ ಮಗನ ಮುಖ ನೋಡ್ಕೊಂಡು ನಾನು ಚೆನ್ನಾಗಿದ್ಬಿಡ್ತೀನಿ. ಈಗಿನ ಜೀವನಗಳು ಹಿಂಗೆ ಆಗೋಗ್ಬಿಟ್ಟೈತೆ. ಅದಕ್ಕೆ ನಾನು ಅದನ್ನು ನೋಡ್ದಾಗಲಿಂದ ಸಖತ್ತು ಭಯ ಆಗಿ ನಾನು ಅದಕ್ಕೆ ನನ್ನ ಒಂದು ಮನಸ್ಸಿನ ಮಾತನ್ನ ನಾನು ಹೇಳಿದೆ ಅಷ್ಟೇ. ಯಾರೆಲ್ಲ ಏನು ಅಂದ್ಕೊಂತೀರೋ ಗೊತ್ತಿಲ್ಲ. ನನ್ನ ವಿಡಿಯೋ ಯಾರೆಲ್ಲ ನೋಡ್ತೀರಾ ಅವರೆಲ್ಲ ಹೊಸಬ್ರು ಹಳಬ್ರು ಯಾರೆಲ್ಲ ನೋಡ್ತೀರಾ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಾನು ಮುದ್ದೆ ಮಾಡ್ತಾಯಿದ್ದೀನಿ, ಬಿಸಿ ಮುದ್ದೆ. ಇನ್ನೇನು ಬರೋ ಟೈಮ್ ಆಯಿತು, ಅದಕ್ಕೆ ಮುದ್ದೆ ಮಾಡ್ತಾಯಿದ್ದೀನಿ ಇವಾಗ.
ನೋಡಿ ಡೈಲಿ ನೈಟ್ ಇವಾಗ ನಮ್ಮ ಮನೇಲಿ ಮುದ್ದೆ ಮಾಡಿಬಿಡ್ತೀನಿ ನಾನು. ಅವನಿಗೆ ತಂಗಳು ಇವಾಗ ಇಡಲ್ಲ, ನಾನು ತಂಗಳು ಊಟ ಏನೂ ಇಡಲ್ಲ ಇವಾಗ. ಏನಾನಾಗಲಿ ಬಿಸಿದು. ಆಮೇಲೆ ನಾನು ಸಾಂಬಾರ್ಗೆ ಏನೂ ಇರಲಿಲ್ಲ, ಅದಕ್ಕೆ ಮೊಸರು ಗೊಜ್ಜು ಥರ ಕಲಸಿದ್ದೀನಿ. ಮೊಸರು ತಂದ್ಬಿಟ್ಟು 1/4 ಲೀಟ್ರು ಗೊಜ್ಜು ಥರ ಕಲಸಿದ್ದೀನಿ. ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಗೊಜ್ಜು ಥರ ಕಲಿಸ್ತೀನಿ. ಚೆನ್ನಾಗಿರುತ್ತೆ ಅದು. ಹಸಿ ಮೊಸ್ರು ಗೊಜ್ಜು ಥರ ಕಲಿಸ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ. ನಾನು ಒಂದು 2-3 ಸಲ ಮಾಡ್ಕೊಂಡು ಊಟ ಮಾಡಿದ್ದೀನಿ. ಅದಕ್ಕೋಸ್ಕರ ಅದನ್ನೇ ನೆನಪಿಸ್ಕೊಂಡು ಈಗ ಮಾಡಿದೆ, ಒಂದು ಟೈಮ್ಗೆ ಇರಲಿ ಅಂದ್ಬಿಟ್ಟು. ಯಾಕಂದರೆ ಡೈಲಿ ಸಾಂಬಾರು ಮಾಡತ್ತವ ಏನು ಮಾಡೋದಪ್ಪ ಅನಿಸ್ಬಿಡುತ್ತೆ. ಅದಕ್ಕೇ ಅದನ್ನು ಒಂದು ಟೈಮಿಗೆ ಮಾಡಿದ್ದೀನಿ. ನಾನು ಜಾಸ್ತಿ ಮನೆಯಲ್ಲಿ ಅದು ಇದು ಹಾಕಿ ಅಡುಗೆ ಮಾಡೋಲ್ಲ. ಏನಂದರೆ ನನಗೆ ಮನೆಯಲ್ಲಿ ನಾನು ಹೆಂಗೆ ಅವತ್ತಿಂದ ನಮ್ಮ ತಾಯಿ ಮನೆಯಲ್ಲಿಂದ ನಾನು ಹೆಂಗೆ ಅಡುಗೆ ಮಾಡೋದು ಕಲ್ತಿದ್ದೀನೋ ಇವತ್ತು ನಾನು ಹಂಗೆ ಮಾಡೋದು ಅಡುಗೆನ. ಬೇರೆ ಥರದ್ದೇನು ನಾನು ಸ್ಪೆಷಲ್ ಅಡುಗೆಗಳು ಅವೆಲ್ಲ ಏನೂ ಮಾಡಲ್ಲ. ಅಷ್ಟೇ ಸಾಕು ನಮಗೆ. ಅವಾಗೆಲ್ಲ ಸೇದಾ ಬಾವಿ ನೀರು ಕುಡಿತಾಯಿದ್ವಿ, ಎಲ್ಲಾನ ಬೆಟ್ಟಕ್ಕೆ ಹೋದ್ರೆ ಹಳ್ಳದಲ್ಲಿ ನೀರು ಕುಡಿತಾಯಿದ್ವಿ, ಆ ಥರ ಎಲ್ಲ ಇದ್ವಿ. ಇವಾಗ ಫಿಲ್ಟ್ರ್ ನೀರೇ ತಂದು ಕುಡಿತೀವಿ. ಆಮೇಲೆ ಎಲ್ಲ ಥರದ ಆರೋಗ್ಯವಾದ ಊಟಗಳ್ನೇ ತಿನ್ನಬೇಕು ಅಂತಾರೆ. ಏನೋ ಗೊತ್ತಿಲ್ಲ, ಆರೋಗ್ಯವಾದ ಊಟನೇ ತಿಂತಾರೆ, ಫಿಲ್ಟ್ರ್ ನೀರೇ ಕುಡಿತಾರೆ. ಆದ್ರೂ ದೇಹದಾಗೆ ಆರೋಗ್ಯ ಏರುಪೇರು ಆಗಿ ಮಕ್ಕಳೆಲ್ಲ ಹಿಂಗೆ ವಯಸ್ಸಾಗಿರೋ ಮಕ್ಳುಗಳು ಹೆಂಗೆ ಹೋಗ್ಬಿಟ್ರು. 20 ವರ್ಷದ ಮೇಲೆ ಮಕ್ಳುಗಳ್ಗೆ ಈ ಥರ ಆತೈತೆ ಅಂದರೆ ಅದೇನು ಪ್ರಾಬ್ಲಮ್ಮು ಅಂತಲೂ ಗೊತ್ತಿಲ್ಲ. ಏನೋ ಗೊತ್ತಿಲ್ಲ, ಮನುಷ್ಯನ ಜೀವನ 20 ವರ್ಷದವ್ರನ್ನೂ ಕೇಳಲ್ಲ, 30 ವರ್ಷದವ್ರನ್ನೂ ಕೇಳಲ್ಲ. ಏನೋ ಗೊತ್ತಿಲ್ಲ. ಏನೋ ಒಂದು ಇರೋವರೆಗೂ ನಗ್ನಗ್ತಾ ಎಲ್ಲರ ಜೊತೆನೇ ಇದ್ದುಬಿಟ್ರೆ ಅಷ್ಟೇ ಸಾಕಪ್ಪ. ನಾನಿನ್ನು ಭಯ ಇಂಥವೆಲ್ಲ ನೋಡಿಬಿಟ್ರೆ ನಮಗಂತೂ ಮೊಬೈಲ್ಗಳಲ್ಲಿ ರೀಲ್ಸು, ಇನ್ಸ್ಟಾಗ್ರಾಮ್ ನೋಡೋಕ್ಕೆ ಭಯ ಆಗ್ತೈತೆ. ಅವ್ರನ್ನೆಲ್ಲ ನೋಡ್ದಾಗ ನಮಗೆ ಭಯ ಆಗ್ತೈತೆ. ಅಷ್ಟೇ. ಇದ್ರ ಮೇಲೆ ಇನ್ನೇನು ಹೇಳೋದು ಗೊತ್ತಾಗ್ತಿಲ್ಲ. ಈಗಿನ ಜೀವನಗಳು ಹೆಂಗೆ ಜೀವನ ಮಾಡೋದು, ಹೆಂಗೆ ಮಕ್ಕಳು ಸಾಕೋದು, ಯಾವ ಥರನಪ್ಪ ಇರೋದು ಅನಿಸ್ಬಿಡುತ್ತೆ ಒಂದೊಂದ್ಸಲ. ಭಯ ಜೊತೆ ಭಯ ಬಿದ್ದುಬಿಟ್ಟವ್ರೆ ಜನಗಳಂತೂ. ಸಖತ್ ಭಯ ಬೀಳ್ತಾರೆ. ಎಲ್ಲೆಲ್ಲೋ ಆಗೋದನ್ನ ನೋಡಿಬಿಟ್ರೆ ಎಷ್ಟೋ ಜನ ಹೆದ್ರ್ಕೊಂತವ್ರೆ ಇವತ್ತು. ಅಷ್ಟು ಜನ ಭಯಪಡ್ತಾರೆ. ಏನಪ್ಪ ಅಂತಾರೆ. ಆಮೇಲೆ ಈ ಕೆಲಸದ ಒತ್ತಡಗಳು, ಆಮೇಲೆ ಟೆನ್ಷನ್ಗಳು, ಮನೆಯಲ್ಲಿ ಸಾಲಗಳು ಮಾಡಿರ್ತೀವಿ, ಸಾಲದ ಭಯ, ಆಮೇಲೆ ಅಲ್ಲಿ ಇಲ್ಲಿ ಸಂಘದಲ್ಲಿ ಸಾಲಗಳು, ಚೀಟಿಗಳು ಅವು ಇವು ಹಾಕ್ಕೊಂಡು ಜನಗಳು ಪಾಪ ಅದರಲ್ಲೇ ತೇಲಿರ್ತಾರೆ. ಸಾಲಗಳು ಹೆಂಗಪ್ಪ ತೀರ್ಸೋದು ಅಂತ. ಎಷ್ಟೇ ಕೂಲಾಗಿ ನಾವು ಅಯ್ಯೋ ಬಿಡು ತೀರ್ಕೊಂಡು ಹೋಗ್ತೈತಿ ಅನ್ನೋಕ್ಕೂ ಆಗೋಲ್ಲ. ಕೊಟ್ಟೋರಿಗೆ ಕೊಡಲೇಬೇಕಲ್ವ. ಅವ್ರ ಟೈಮಿಗೆ ನಾವು ಕೊಡಲಿಲ್ಲ ಅಂದರೆ ಅದಿರಲ್ಲ. ಅದೊಂದು ಆತಂಕಗಳು. ಈಗ ಸಂಘದಲ್ಲಿ ಸಾಲ ಮಾಡಿರ್ತೀವಿ, ಅದನ್ನು ತೀರಿಸ್ಬೇಕು, ಅದು ಒಂದು ಟೆನ್ಷನ್ ತಗೊಂತೀವಿ. ಹಂಗಾಗಿ ಟೆನ್ಷನ್ಗಳಿಂದಲೇ ನಮ್ಗೆ ಅರ್ಧ ಗ್ಯಾಸ್ಟ್ರಿಕ್ಗಳು ಮತ್ತು ಇವೆಲ್ಲ ಆಗೋದು. ಏನೇ ಟೆನ್ಷನ್ ತಗೊಂಡಂಗೆ ಜೀವನ ಮಾಡೋಕ್ಕಾಗಲ್ಲ ಮನುಷ್ಯ. ಅದು ಇದ್ದೇ ಇರುತ್ತೆ ಮನಸ್ಸಲ್ಲಿ. ಇವಾಗ ಯಾರಿಗಾದ್ರೂ 10,000 ದುಡ್ಡು ಇಸ್ಕೊಂಡು ಯಾವತ್ತೋ ಕೊಡೋದಲ್ಲ, ಕೊಡ್ತೀವಿ, ಅದೊಂದು ಯಾವಾಗ ಅವ್ರ ದುಡ್ಡು ತೀರಿಸ್ತೀವಪ್ಪ ನಾವು ಅನ್ನಿಸ್ತಿರ್ತೈತೆ. ಆ ಥರ ಎಲ್ಲ ಇರುತ್ತೆ ಮನುಷ್ಯನಿಗೆ ಒಂಥರದ ಪ್ರಾಬ್ಲಮ್ ಇರೋಲ್ಲ. ಅದ್ರ ಮಧ್ಯದಲ್ಲಿ ಆರೋಗ್ಯನೂ ನೋಡ್ಕೋಬೇಕು. ಈ ಟೆನ್ಷನ್ಗಳಲ್ಲಿ ಒಂದೊಂದ್ಸಲಿ ಟೈಮಿಗೆ ಕರೆಕ್ಟಾಗಿ ಊಟ ಮಾಡೋಕ್ಕಾಗಲ್ಲ. ಏನೇ ನಾವು ಟೈಮಿಗೆ ಕರೆಕ್ಟಾಗಿ ಊಟ ಮಾಡಿದ್ರೂ ಅದು ಒಂದೊಂದ್ಸಲಿ ಕೆಡಿಸ್ಬಿಡುತ್ತೆ ಆರೋಗ್ಯನ. ಒಬ್ಬೊಬ್ಬರು ಟೈಮಿಗೆ ಕರೆಕ್ಟಾಗಿ ಊಟ ಮಾಡಲ್ಲ. ಕೆಲಸದ ಒತ್ತಡಗಳು, ಯಾವಾಗಲೂ ತಿನ್ನೋದು, ಹಂಗಾಗಿ ಭಯ ಆಗ್ತೈತೆ. ನಾನು ಒಂದೊಂದ್ಸಲಿ ಟೈಮಿಗೆ ಕರೆಕ್ಟಾಗಿ ನಾನು ತಿನ್ನಲ್ಲ ಮನೇಲಿ ಊಟ. ಹೀಗೆ ಟೆನ್ಷನ್ಗಳು, ಚಿಂತೆಗಳು. ಇತ್ತೀಚೆಗಂತೂ ಸಖತ್ತು ಚಿಂತೆ ಮಾಡಿ ನಾನು ಒಂಥರ ಇವೆಲ್ಲ ನೋಡಿದಾಗ ಅನ್ನಿಸ್ತೈತೆ, ಅಯ್ಯೋ ಚಿಂತೆನೂ ಬೇಡ ಏನೂ ಬೇಡಪ್ಪ, ಇರೋ ತನಕ ಹೆಂಗೋ ನಡ್ಕೊಂಡು ಹೋಗಲಿ ಜೀವನ. ನನ್ನ ಮಗನೊಬ್ಬನ ಒಂದು ಜೀವನ, ಅವನಿಗೊಂದು ಭವಿಷ್ಯ ರೂಪಿಸ್ಬಿಡೋಣ ಅನಿಸುತ್ತೆ. ಯಾಕಂದರೆ ಮಕ್ಳುಗಳು ಪಾಪ ತಂದೆ ತಾಯಿ ಎಷ್ಟು ನೋವು ತಿಂದಿರ್ತಾರಲ್ವ. ಎಂಥ ಶತ್ರುಗಳಿಗೂ ಬೇಡ, ಮಕ್ಕಳು ಇಲ್ದಲೇ ಯಾವ ತಂದೆ ತಾಯಿನೂ ನಿಜವಾಗ್ಲೂ ಏನು ಸಂಪಾದನೆ ಮಾಡಿದ್ರೆ ಏನು, ಮಕ್ಕಳಿರ್ಬೇಕು ಅಷ್ಟೇ. ಯಾರಿಲ್ಲ ಅಂದರೂ ಇರ್ಬೋದು. ಎತ್ತಿರೋ ಮಕ್ಕಳು ಜೊತೇಲಿಲ್ಲ ಅಂದರೆ ಇರೋದು ತುಂಬ ಅಂದರೆ ತುಂಬ ಕಷ್ಟ. ಯಾಕಂದರೆ ಮಕ್ಕಳು ಅಂದರೆ ಒಂದಿದು, ಮಕ್ಕಳಿಗೋಸ್ಕರನೇ ನಾವು ಎಲ್ಲ ಕಷ್ಟಪಡೋದಲ್ವ. ಎಲ್ಲ ತಂದೆ ತಾಯಿನೂ ಕಷ್ಟಪಡೋದು ಮಕ್ಕಳಿಗೋಸ್ಕರ. ಮಕ್ಕಳು ಚೆನ್ನಾಗಿದ್ದರೆ ಸಾಕು, ಮಕ್ಕಳು ಆರೋಗ್ಯವಾಗಿದ್ದರೆ ಸಾಕು, ಅಷ್ಟೇ ಸಾಕು. ಅವ್ರು ಓದಿದಷ್ಟು ಓದಲಿ, ಅವ್ರೇನು ದುಡಿದು ಸಾಕೋದು ಬೇಡ, ಆದರೆ ಅವ್ರು ಚೆನ್ನಾಗಿದ್ರೆ ಅಷ್ಟೇ ಸಾಕು ಅಂತಲೇ ಎಲ್ಲ ತಂದೆ ತಾಯಿನೂ ಬಯಸೋದು. ಅವ್ರು ಕಳ್ಕೊಂಡಿರೋರಂತೂ ಪಾಪ ಎಷ್ಟು ಅವ್ರ ಮನೇಲಿ ಎಷ್ಟು ನೋವಾಯ್ತೋ ಏನೋ ನಿಜವಾಗ್ಲೂ. ಅದಕ್ಕೆ ಯಾವ ಥರ ಮಕ್ಳಿಗೆ ಅಡುಗೆ ಮಾಡಿರೋ ಈಗಿನ ಫುಡ್ಗಳು, ಈಗಿನ ಜೀವನ ಎಲ್ಲ ಜ್ಞಾಪಿಸ್ಕೊಂಬಿಟ್ರೆ ಭಯ ಆಗ್ತೈತೆ ನನಗಂತೂ. ಭಯ ಅಂದರೆ ಭಯನೇ.
ಎಷ್ಟೇ ಧೈರ್ಯವಾಗಿರೋಕೆ ಹೋದ್ರೂ ಒಂದೊಂದು ಟೈಮ್ ಭಯ ಆಗ್ತೈತೆ. ಏನೋ ಮುಂದೆ ದೇವ್ರಿಚ್ಛೆ, ನಾನು ನನ್ನ ಮಗನ ಆರೋಗ್ಯ ಒಂದು ಚೆನ್ನಾಗಿ ಕೊಡಪ್ಪ ಅಂತ ದೇವ್ರ ಹತ್ರ ಬೇಡ್ಕೊತೀನಿ ಅಷ್ಟೇ, ನಮಗಿನ್ನೇನು ಬೇಡ ಅಂತ. ಮುಂದೆ ಚೆನ್ನಾಗಿದ್ದರೆ ನಮ್ಗೆ ಅಷ್ಟೇ ಸಾಕು, ನಮಗಿನ್ನೇನು ಬೇಡ. ನನ್ನ ಮಗನೇ ಪ್ರಪಂಚ, ನನ್ನ ಮಗನೇ ಎಲ್ಲ. ಅವನಿಗೆ ಆರೋಗ್ಯ ಆಯಸ್ಸು ಕೊಟ್ಟು ದೇವ್ರು ಕಾಪಾಡಲಿ. ಎಲ್ಲ ಮಕ್ಕಳು ಅಷ್ಟೇ, ಅವ್ರವ್ರ ತಂದೆ ತಾಯಿಗೆ ಅವ್ರ ಮಕ್ಕಳೇ ಪ್ರಪಂಚ ಆಗಿರ್ತಾರೆ. ಈ ಥರ ಆದಾಗ ತಂದೆ ತಾಯಿ ನೋವು ಎಷ್ಟು ಇರಬೇಡ, ಅವ್ರ ನೋವುಗಳು ಎಷ್ಟು ಕಷ್ಟ ಅಲ್ವಾ. ಮಕ್ಕಳಿಗೋಸ್ಕರ ಹೆಂಗೆ ಬದುಕ್ತಾರೆ ಪಾಪ, ಮಕ್ಕಳಿಗೋಸ್ಕರ ಕಷ್ಟಪಡ್ತಾರೆ. ಮಕ್ಕಳು ಚೆನ್ನಾಗಿದ್ದರೆ ಎಲ್ಲ ತಂದೆ ತಾಯಿನೂ ಖುಷಿಯಾಗಿರ್ತಾರೆ. ಮಕ್ಕಳು ಚೆನ್ನಾಗಿದ್ದರೆ ಸಾಕು, ಇನ್ನೇನು ಬೇಡ. ಜೊತೆಗೆ ಅವ್ರಿಗೊಂದು ಎಲೆ ಮುಡ್ಸೋ ತನಕ ನಾವು ಚೆನ್ನಾಗಿರಬೇಕು. ನನಗೆ ನನ್ನ ಮಗ ಚೆನ್ನಾಗಿದ್ದರೆ ಸಾಕಪ್ಪ. ಎಲ್ಲ ತಂದೆ ತಾಯಿಗೂ ಅಷ್ಟೇ, ನಿಮ್ಮ ಮಕ್ಕಳಿಗೆ ಆದಷ್ಟು ಸ್ವಲ್ಪ ಏನು ಹೇಳೋದು ಅಂತಲೇ ಗೊತ್ತಾಗಲ್ಲ ಪಾಪ. ಅವರು ಅಳೋದೆಲ್ಲ ನೋಡಿಬಿಟ್ರೆ ತುಂಬ ಅಂದರೆ ತುಂಬ ಒಂಥರ ನೋವು. ಅಂಥವ್ರಿಗೆಲ್ಲ ಏನು ಹೇಳೋದು, ಸಮಾಧಾನ ಅವರೇ ಮಾಡ್ಕೋಬೇಕಷ್ಟೇ ಪಾಪ. ಅಷ್ಟು ಮಕ್ಕಳು ಹಂಗಾಗ್ಬಿಟ್ರು ಅಂದರೆ ಎಷ್ಟು ನೋವಾಗ್ತೈತೆ. ಚಿಕ್ಕ ಮಕ್ಕಳು, 3 ವರ್ಷದ ಮಕ್ಕಳಿಗೆ ಈ ಥರ ಆಗ್ತಾಯಿದೆ ನೋಡಿ. ಈ ಥರ ಗೊಜ್ಜು ಕಲಸಿದ್ದೀನಿ ಮೊಸರಲ್ಲಿ, 2 ಮೊಟ್ಟೆ ತಂದು ಬೇಯಿಸಿದ್ದೀನಿ. ನನ್ನ ಮಗನಿಗೆ ನೆಂಚೋಕ್ಕೆ ಏನಾದರೂ ಬೇಕು, ಅವನಿಗೆ ಸೈಡ್ಗೆ ಏನಾದರೂ ಬೇಕು, ಅದಕ್ಕೋಸ್ಕರ. ನನ್ನ ವಿಡಿಯೋನ ಯಾರೆಲ್ಲ ನೋಡ್ತಿರೋರಿಗೆಲ್ಲ ಧನ್ಯವಾದ. ತಪ್ಪಿದರೆ ಕ್ಷಮೆ ಇರಲಿ.